ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಯಾವಾಗಲೂ ಗೊತ್ತು, ಎಲ್ರಿಗೂ ಗೊತ್ತು, ಅವ್ರಿಗೆ ಗೊತ್ತು, ಎಲ್ರಿಗೂ ಗೊತ್ತು. ನಾನು ಬಿಫೋರ್ ದ ಫಿಲ್ಮ್ ನಾನು ಮಾತಾಡಲ್ಲ ಜಾಸ್ತಿ ಆ ಫಿಲ್ಮ್ ಬಗ್ಗೆ. ನಾನು ಪ್ರೇಯರ್ ಮಾಡ್ತೀನಿ. ಈ ಸಂತೋಷ ಒಂದು 100 days ಫಂಕ್ಷನ್, ಆ ಫಂಕ್ಷನಲ್ಲಿ ನೀವು ಎಲ್ಲರೂ ಜೊತೆಲಿ ನನಗೆ ಮಾತಾಡಬೇಕು. ನೀವು ಇಲ್ಲಿರೋ ಎಲ್ಲರೂ ಬರಬೇಕು. ನೀವು ಒಳ್ಳೆಯ ಸಿನಿಮಾ ಅಂತ ಪ್ರೇಯರ್ ಮಾಡ್ತಾಯಿದ್ದೀವಿ. ಓವರ್ ಕಾನ್ಫಿಡೆನ್ಸ್ ಅದು ಇಲ್ಲ ನಮಗೆ. ಬಟ್ ನಿಮ್ಗೆ ಗೊತ್ತು, ಒಂದೊಂದು ಪಿಕ್ಚರ್ ನಾನು ಮಾಡಿರೋ ಪಿಕ್ಚರೆಲ್ಲ ಫ್ರಮ್ ಶ್ರಾವಣ ಬಂತು ಗೊತ್ತು. ನಾನು ಕನ್ನಡ ಇಂಡಸ್ಟ್ರಿ ಜೊತೆಲಿ ನನಗೆ ಒಂದು ದೈವಿಕ ಒಂದು ಸಂಬಂಧ ಇದೆ. ಬಿಕಾಸ್ ಅಪ್ಪಾಜಿ ಫಿಲ್ಮಲ್ಲಿ ನಾನು ಬಂದೆ. ಆವತ್ತಿಂದ ಎಲ್ಲ ಜನ್ರೇಷನಲ್ಲೂ ನಾನು ಒಬ್ಬೊಬ್ಬರ ಜೊತೆ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಅಂಬಿಯಣ್ಣ, ಅನಂತನಾಗ್ ಸರ್, ಶಂಕರ್ನಾಗ್ ಸರ್, ಆ್ಯಂಡ್ ರವಿ ಸಾರ್, ವಿಷ್ಣು ಸಾರ್, ಎಲ್ಲರ ಜೊತೆಯಲ್ಲಿ ನಾನು ವರ್ಕ್ ಮಾಡಿಬಿಟ್ಟೆ. ಈಗ ಈ ಜನ್ರೇಷನ್ ಆಮೇಲೆ ರಮೇಶ್ ಅವರು, ನಾರಾಯಣ್ ಅವರು, ಕೋಮಲ್ ಅವರು, ಅವರ ಜೊತೆಯಲ್ಲಿ ರಾಜೇಂದ್ರ ಸಿಂಗ್ ಬಾಬು ಅವರ 2 pictures ನಾನು ಮಾಡಿದೆ. ದೊಡ್ಡ ಡೈರೆಕ್ಟರ್ ಅವರು ಫಸ್ಟ್ ಟೈಮ್ ಕಾಮಿಡಿ ಪಿಕ್ಚರ್ ಮಾಡಿದಾಗ ನನ್ನನ್ನು ಕರೆದು, ಮ್ಯಾಮ್ ನೀವಿದ್ರೆ ನನಗೂ ಕಾನ್ಫಿಡೆನ್ಸ್ ಆಗುತ್ತೆ, ಬನ್ನಿ ಅಂತ ಹೇಳಿ. ಸೊ ಇಲ್ಲಿರೋ ಡೈರೆಕ್ಟರ್ಸ್, ಇಲ್ಲಿರೋ ಆ್ಯಕ್ಟರ್ಸ್ ಎಲ್ಲರೂ ನನ್ನ ರೆಸ್ಪೆಕ್ಟ್ ಮಾಡ್ತಾರೆ ಅನ್ನೋದು ತುಂಬ ಒಳ್ಳೆಯ ವಿಷಯ. ಅಂದರೆ ಥ್ಯಾಂಕ್ಸ್ ಹೇಳಬೇಕು. ನಾನು ಮರೆಯೋದೇ ಇಲ್ಲ. ನಾನು ಇದಕ್ಕಿಂತ ದೊಡ್ಡ ಗ್ಯಾಪ್ ಆಯಿತು ಒಂದು ಟೈಮಲ್ಲಿ ತಮಿಳ್ ಫಿಲಿಮ್ಸು, ಅಲ್ಲೇ ನಾನು ಹೀರೋಯಿನ್ ಆಗಿ ಬಂದೆ. ಆದರೆ ಕನ್ನಡದಲ್ಲಿ ಒಂದು 10 years ಆಯಿತು. ನಾನು ಯಾವಾಗ ಏನಾಯಿತು ಕನ್ನಡದಲ್ಲಿ ಪಿಕ್ಚರ್ಸ್ ಎಲ್ಲ ಕತೆ ಹೇಳ್ತಾರೆ, ನಮಗೆ ಒಂದು ಅಟ್ಯಾಚ್ಮೆಂಟ್ ಇರಲ್ಲ ಆ ಸ್ಟೋರಿ. ಸೊ ಈ ಕತೆ ನನಗೋಸ್ಕರ ಅಷ್ಟೊಂದು ಸಫರ್ ಮಾಡಿ ಹರ್ಷಿ ಬುವ ಇಬ್ಬರು ಚೆನ್ನೈ ಬಂತು, ಅನೂಪ್ ಎಲ್ಲರೂ ಬಂದು ಆ ಕತೆ ಹೇಳ್ತಾ, ಇದಕ್ಕೆ ನನ್ನನ್ನು ಕರೆದ್ರ, ನನ್ನದು ಮಿಸ್ ಮಾಡಬಾರ್ದು ಅಂತ ಒಂದು ಮಲಯಾಳಂ ಪಿಕ್ಚರ್. ಆಗಲೇ ನಾನು ಸ್ವಲ್ಪ ಎಕ್ಸರ್ಸೈಸ್ ಮಾಡಿ ಪೋಸ್ಟ್ಪೋನ್ ಮಾಡಿ ನಾನು ಬಂದೆ. ಇಲ್ಲಿಗೆ ಬಂದ ಮೇಲೆ ನಾನು ಫೀಲ್ ಮಾಡಿದೆ, ಅಯ್ಯೋ ಈ ಪಿಕ್ಚರ್ ನಾನು ಮಾಡಲಿಲ್ಲ ಅಂದರೆ ದೊಡ್ಡ ಮಿಸ್ಟೇಕ್ ಆಗಬೇಕು ಅಂತ. ಸೊ ಅದು ಪಡಮ್ ರಿಲೀಸ್ ಆದ ಮೇಲೆ ಅದು ಇದು ಹಾಗೆ ಇರುತ್ತೆ. ನಾನು ಜಾಸ್ತಿ ಹೋಪ್ ಕೊಡೋದು ನನಗೆ ಯಾವಾಗಲೂ ಇಷ್ಟ ಇಲ್ಲ. ನಿಮಗೆಲ್ರಿಗೂ ಗೊತ್ತು, ಹಳೆ ಜನ್ರೇಷನ್ ಅವ್ರಿಗೆಲ್ಲ ಗೊತ್ತು. ಸರ್ ಇದಾರಲ್ಲ, ಫೋಟೋಗ್ರಾಫರ್ಸ್ ಇದಾರಲ್ಲ, ಅವ್ರಿಗೆ ಗೊತ್ತು ಎಲ್ರಿಗೂ. ಅವರಪ್ಪ ನಂತರ ಯಾವಾಗಲೂ ಹೇಳ್ತಾರೆ, ಈ ಕ್ಯಾರೆಕ್ಟರ್ ಹೇಗೆ ನೀವು ಸೆಲೆಕ್ಟ್ ಮಾಡೋದು, ಅದು ಒಂದು ದೊಡ್ಡ ವಿಷಯ. ನಾನು ಹೇಳೋದಕ್ಕೆ ಯಾವಾಗಲೂ ಒಂದೇ ಮಾತು, ಇದು ಆ ದೇವರು ಕೊಟ್ಟರು, ಅದೇ ಥ್ರೂ ದೆಮ್. ಅದಕ್ಕೆ ಇವರಿಬ್ಬರು ಅನೂಪ್ ಎಲ್ಲರೂ ಇಲ್ಲಿಗೆ ಬಂದ ಮೇಲೆ ಈ ಜನ್ರೇಷನ್ನೇ ಇವರು ಒಳ್ಳೆ ಕಾಮಿಡಿ ಮಾಡಿದ್ರು. ಕಾರ್ತಿಕ್, ಬುವಾ ಫಸ್ಟ್ ಒಂದು ಸ್ವಲ್ಪ ಚೇಚಿ, ನನಗೆ ಆಗೋಲ್ಲ ಚೇಚಿ ಕಾಮಿಡಿ ಪಿಕ್ಚರ್ಸ್ ಏನು ನಾವು ಮಾಡಲಿಲ್ಲ, ಟೈಮಿಂಗ್ ಎಲ್ಲ ನನಗೆ ಗೊತ್ತಿಲ್ಲ, ನೀವು ಇದರಿಂದ ಒಂದೇ ಒಂದು ನಂಬಿಕೆ ನನಗಿದೆ, ಏನು ಕಾನ್ಷಿಯಸ್ ಆಗಬೇಡ, ಹೋಗು ಬರುತ್ತೆ. ಅಯ್ಯೋ ನಾನು ಕಾಮಿಡಿ ಕಾಮಿಡಿ ಮಾಡಬೇಕಲ್ಲ ಅಂತ ಟೆನ್ಷನ್ ತೆಗೆಯೋದು ಬೇಡ. ಟೆನ್ಷನಾಗಿ ಇದು ಆ್ಯಕ್ಟ್ ಮಾಡೋದಲ್ಲ ಕಾಮಿಡಿ, ಆರಾಮಾಗಿರಬೇಕು ಅಂತ. ಬಟ್ ಸೂಪರಾಗಿ ಬಂದಿತ್ತು. ಒಂದು ಹೊಸ ಭುವನ್ ನೀವು ನೋಡಿದ್ರಿ ಈ ಪಿಕ್ಚರಲ್ಲಿ. ಡೆಫಿನೆಟ್ಲಾಗಿ ಈ ಪಿಕ್ಚರ್ ಒಂದು ಚೇಂಜ್ ಆಗುತ್ತೆ. ಭುವನ್ಗೆ ಇನ್ನೊಂದು ಏನು ಹೇಳೋದು, ಇನ್ನೊಂದು ರೂಟ್ ಬರುತ್ತೆ ಡೆಫಿನೆಟಾಗಿ. ಆ್ಯಂಡ್ ಅದರ್ ಲ್ಯಾಂಗ್ವೇಜು ಆಲ್ಸೋ. ಈಗೆಲ್ಲ ಪಿಕ್ಚರ್ಗಳು ಪ್ಯಾನ್ ಇಂಡಿಯನ್ ಪಿಕ್ಚರ್ಸ್, ಈ ಲ್ಯಾಂಗ್ವೇಜು ಆ ಲ್ಯಾಂಗ್ವೇಜು ಅಂತ ಇಲ್ಲ. ಸೊ ಚೆನ್ನಾಗಿ ಬರ್ತಿ ಅಂತ ಒಂದು ನಂಬಿಕೆ. ಇಂದು ಸರ್ಪ್ರೈಸ್ ಇದೆ, ಅದು ಹಿಂಗೆ ಹೇಳ್ತಾರಾ ಇಲ್ಲ ಅಂತ ಗೊತ್ತಿಲ್ಲ. ಅದು ಹರ್ಷಿ because this is the ಯಾರು ಓಂ ಪ್ರಕಾಶ್ ಅವರು. ಆ್ಯಕ್ಚುಲಿ ನಾನು ಸ್ವಲ್ಪ ಮರೆತುಬಿಟ್ಟೆ. ಈಜುವ ನನಗಾಗಿ ಫಿಲ್ಮ್, ಆ ಫಿಲ್ಮ್ ಅಸಿಸ್ಟೆಂಟ್ ಡೈರೆಕ್ಟರ್ ಅವರೇ ಹೇಳಿದರು, ಇಷ್ಟೊಂದು ವರ್ಷ ಆಯಿತು ಅವರ ಅಪ್ಪ ಜೊತೆಲಿ ನಾನು ವರ್ಕ್ ಮಾಡಿದೆ. ನಾನು ನನ್ನ ಹೆಂಡತಿ ಆ ಪಿಕ್ಚರಲ್ಲಿ ವರ್ಕ್ ಮಾಡಿದೆ. ಇವರ ಜೊತೆ ನಾನು ಒಂದು ಕ್ಯಾರೆಕ್ಟರ್ ಅದಾದ್ರಲ್ಲೂ ಇದ್ರು ಆ ಕ್ಯಾರೆಕ್ಟ್ರು ವಡಿವೇಲ್ ಕ್ಯಾರೆಕ್ಟರ್ ಸರ್.
ಅದು ಒಳ್ಳೆ ಕ್ಯಾರೆಕ್ಟರ್, ಒಳ್ಳೆ ಕಾಂಬಿನೇಷನ್ ಈ ಪಿಕ್ಚರಲ್ಲಿ. ಆ್ಯಕ್ಚುಯಲ್ ಕಾಂಪಿಟೇಷನ್ ನಮ್ಮ ಇಬ್ಬರಿಗೂ ನೀವು ನೋಡಿ ನಿಮಗೆ ಗೊತ್ತಾಗುತ್ತೆ. ಓಕೆ, ಹಾಂ, ಕ್ವಶನ್ಸ್ ಎಲ್ಲ ಕೇಳಬಾರ್ದು, ಪಿಕ್ಚರ್ ಬಗ್ಗೆ ಏನು ಕೇಳಬಾರ್ದು. ನಾನೇನು ಹೇಳಲ್ಲ, ಇದೊಂದು ಸಸ್ಪೆನ್ಸು. ನೀವು ನೋಡಬೇಕು, ನೀವು ನೋಡಿ ನೀವು ಹೇಳಿ. ಎಲ್ಲ ಮುಂದೆ ಆದರೆ ಏನು, ಈಗ ಇನ್ನೊಂದು ಶೆಡ್ಯೂಲ್ ಇದೆ, ಶೂಟಿಂಗ್ ಬೇರೆ. ಏನು ಹೇಳಲ್ಲ ನಾನು, ಸ್ವಲ್ಪ ವಿಲ್ಲಿ ಅಷ್ಟೇ. ನೋಡಿ ಆ ಪಿಕ್ಚರ್ ನೋಡಿ, ಸೇಮ್ ಆ ಥರದ್ದು ಒಂದು. ಓಕೆ, ಆ್ಯಂಡ್ ಥ್ಯಾಂಕ್ ಯು ಎವ್ರಿಬಡಿ, ಥ್ಯಾಂಕ್ ಯು ಎವ್ರಿ, ಆಲ್ವೇಸ್ ಯು ಪೀಪಲ್ ಆರ್ ಸಪೋರ್ಟಿಂಗ್ ಮೀ ಫಾರ್ ದಿಸ್ ಫಿಲ್ಮ್ ಆಲ್ಸೋ. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು ಸೊ ಮಚ್. ಕನ್ನಡ ನನ್ನನ್ನು ಬಿಡೋಲ್ಲ ಕನ್ನಡ ಇಂಡಸ್ಟ್ರಿ, ಬಿಕಾಸ್ ನನಗೆ ಗೊತ್ತು ಅದು ಅಲ್ವಾ. ಅಪ್ಪಾಜಿ ಜೊತೆಯಲ್ಲಿ ನಾನು ಶ್ರಾವಣ ಒಂದು ಮಾಡಿದೆ, ಅದರಲ್ಲಿ ಒಂದು ಸಾಂಗು ಮೇರಿ 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 ಅಂತ ಒಂದು ಸಾಂಗು. ಮತ್ತು ನಾನು ಅಪ್ಪು ಜೊತೆ ಅದು ಮಾಡಿದೆ. ಯಾವ ಪಿಕ್ಚರ್ ಅಂತ ಗೊತ್ತಾಗಲ್ಲ. ನಾನು ಚಕ್ಲೇಶ್ವರದಲ್ಲಿ ಬಂದು ಆ ಒಂದು ಸಾಂಗ್ ಮಾತ್ರ, ರಾಜ್. ನಾನು ಏನೂ ಗೊತ್ತಿಲ್ಲ, ನನಗೆ ಅಪ್ಪು ಫೋನ್ ಮಾಡಿದ್ರು, ಅಕ್ಕ ಬಾಕ ನೀನು ಸ್ವಲ್ಪ ಏನೇನೋ ಕ್ಯಾರೆಕ್ಟರ್ ಮಾಡಿದ್ಯಾ, ನನಗೊಂದು 5-6 ಇಯರ್ಸ್ ಡಿಫ್ರೆನ್ಸ್ ಇದೆ, ನೀನು ಯಾಕೆ ಮದರ್ ಕ್ಯಾರೆಕ್ಟರ್ ಎಲ್ಲ ಮಾಡ್ತಾ ಇದ್ದೀನಿ, ನೀನು ಗ್ಲಾಮರ್ ಮಾಡಲ್ಲ ಅಂತ ಹೇಳಿದೆ. ಓಕೆ ಬಾ, ನಿನ್ನ ಸಾಂಗು ನಮ್ಮಿಬ್ಬರಿಗೂ ಡ್ಯಾನ್ಸ್ ಮಾಡೋಣ ಬಾ ಅಂತ ಹೇಳಿದ್ರು. ಇಲ್ಲೊಂದು ಥಿಯೇಟ್ರಲ್ಲಿ ಮಾಡಿದ್ರು, ಸಂತೋಷ್ ಥಿಯೇಟ್ರಲ್ಲಿ, ಇಲ್ಲಿ ಬೆಂಗಳೂರಲ್ಲಿ. ಏನು ಬೇರೆ ಒಂದು ಥಿಯೇಟ್ರಲ್ಲಿ. ನಾನು ಅಲ್ಲಿಂದ ಬೈ ರೋಡ್ ಬಂತು, ಬೈ ರೋಡ್ ಹೋದೆ, 1 hour ಶೂಟಿಂಗ್. ಅದೇನು ಗೊತ್ತಿಲ್ಲ ನನಗೆ, ನನ್ನ ಇದು ಮಾತ್ರ ಗೊತ್ತು. ಐ ಡಿಡ್ಂಟ್ ಸೀ ದ ಫಿಲಿಮ್. ಓಕೆ, ಅದೆಲ್ಲ ಒಂದು ಅದೃಷ್ಟ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಚೇಚಿ, ಇನ್ನೊಂದು ಸರ್ಪ್ರೈಸ್ ಹೇಳ್ಬಿಡೋದಾ, ರಿವೀಲ್ ಮಾಡೋದಾ? ಹೌದಾ? ಸೊ ಸಿನಿಮಾದ ಮತ್ತೊಂದು ಸರ್ಪ್ರೈಸ್, ಸಿನಿಮಾದ ನಮ್ಮ ಚಿತ್ರದ ನಾಯಕ ನಟಿ ಯಾರು ಅಂತ ಆಗ್ಲಿಂದ ಎಲ್ಲರೂ ಕೇಳ್ತಾ ಇದ್ರಿ. ಹೇಳಕ್ಕಾಗತ್ತಾ? ಯಾರಾದ್ರೂ ಗೆಸ್ ಮಾಡ್ತೀರಾ? ಗೆಸ್ ಮಾಡಿ. ಎನಿ ಗೆಸಸ್? ನಿಮ್ಗೆ ಐ ಆಮ್ ಶ್ಯೂರ್ ಗೆಸ್ ಮಾಡಕ್ಕೆ ಆಗಲ್ಲ. ದಿಸ್ ಇಸ್ ಎಸ್ ವಾಸು ಸರ್, ಯು ಆರ್ ರೈಟ್. ಊರ್ವಶಿ ಮ್ಯಾಮ್ ಮಗಳು ತೇಜ ನಮ್ಮ ಸಿನಿಮಾದ ನಾಯಕ ನಟಿ. ಸೊ ತೇಜ ಕನ್ನಡಕ್ಕೆ ನಮ್ಮ ಸಿನಿಮಾದ ಮೂಲಕ ಲಾಂಚ್ ಆಗ್ತಾ ಇದ್ದಾರೆ. So that is the most biggest surprise. Yes. First film, combination film. There are 3-4 Malayalam films are there ಜೊತೆಲಿ ಮಾಡೋದಕ್ಕೆ. ತಮಿಳ್ ಪಿಕ್ಚರು ಇದೆ ನೋಡಿ. ಆ ಒಂದು ಡಿವೈನ್ ಸಂಬಂಧ ಅಂತ ಹೇಳಿ ಫಸ್ಟ್ ಕನ್ನಡ ಫಿಲ್ಮೇ ಆ್ಯಕ್ಟ್ ಮಾಡೋದು ನಾವಿಬ್ಬರು ಒಂದು ಫಿಲ್ಮಲ್ಲಿ. ಅಲ್ಲಲ್ಲ, ಅವಳು ಮಲ್ಟಿನ್ಯಾಷನಲ್ ಕಂಪನಿ ಕೆಲಸ ಮಾಡ್ತಾ ಇದ್ದಾಳೆ. ಇಲ್ಲಿ ನಮ್ಮ ಕೋರಮಂಗಲ ಕ್ರೈಸ್ಟ್ ಕಾಲೇಜ್ ಓದಿದ್ಲು, ಇಲ್ಲೇ ಕೆಲಸ ಮಾಡ್ತಿದ್ದು. ಈಗ ಒಂದು ಲೀವ್ ತಗೊಂಡು. ಹೌದು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.